ಅಂತ ನೀವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಈ ಸರ್ಕಾರದ ರಾಮನ ವಿರೋಧ DNA ಇರೋದು ಅಂತ ನೀವು ಸರ್ಕಾರ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ನಾನು ನಿಮ್ ಕೇಳಕ್ಕೆ ಇಷ್ಟಪಡ್ತೀನಿ, ಏನು BJP ಅವ್ರ ಹತ್ರ ಮುಸ್ಲಿಂ ವಿರೋಧಿ DNA ಇದೆಯಾ? ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ, ಒಂದು ರಾಮ ಭಕ್ತರಿಗೆ ಒಂದು ಮಂದಿರ ಸಿಗ್ತಾ ಇದೆ, ಮಂದಿರ ಆಗ್ತಾ ಇದೆ. ಆ ಒಂದು ಒಳ್ಳೆಯ ಸಿಚುವೇಶನ್ ಅಲ್ಲಿ, ಒಂದು ಒಳ್ಳೆಯ ಟೈಮಲ್ಲಿ BJPಯ ರಾಷ್ಟ್ರೀಯ ಲೀಡರ್ ಆಗಿರುವ ದೇವೇಂದ್ರ ತಿವಾರಿ ಅವರು ಅವರ ಲಾಭಕ್ಕೋಸ್ಕರ ರಾಮನ ಹೆಸರು ತಗೊಂಡು ಮುಸಲ್ಮಾನರ ಹೆಸರು ಹಾಳು ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿನಾ? ಈಗ ಒಂದು ನೀವು ಇವಾಗ ತಪ್ಪಂತ ಹೇಳ್ಬೋದು, ಬಟ್ ಇದೇ ಕಂಟಿನ್ಯೂ ಆಗ್ತಾ ಇದೆ ಅಲ್ಲ. ಅವರು ತನ್ನ ಸ್ವಂತ ಲಾಭಕ್ಕೋಸ್ಕರ, ತನ್ನ ರಾಜಕೀಯ ಲಾಭಕ್ಕೋಸ್ಕರ ಮುಸಲ್ಮಾನರ ಹೆಸರು ಹೇಳಿ ಟ್ವೀಟ್ ಮಾಡ್ತಾರೆ. ಇಂಥವ್ರ ಹೆಸರಿಂದ ನಂಗೆ ಟ್ವೀಟ್ ಬಂದಿದೆ, ರಾಮ ಮಂದಿರ ಹೊಡಿತೀವಿ, ರಾಮ ಮಂದಿರ ಸ್ಫೋಟ್ ಮಾಡ್ತೀವಿ, ಯೋಗಿ ಆದಿತ್ಯನಾಥ್ ಕೊಲ್ತೀವಿ. ಯಾರಾದ್ರು ಒಬ್ಬ ಮುಸ್ಲಿಂ ಹೇಳಿದ್ದಾನ ಭಾರತದಲ್ಲಿ ರಾಮ ಮಂದಿರ ಸ್ಫೋಟ್ ಮಾಡ್ತೀವಿ ಅಂತ? ಅದ ಜೋಕ್, ಅದ ಫೇಸ್ ಕಟ್ಟು ಏನು ಡಿಫರೆನ್ಸ್ ಇಲ್ಲ. ಒಂದು ಅಪೋಸ್ ಮಾಡಿದ್ದಾರೆ ಇರ್ಬೋದು, ಆದ್ರೆ ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲ? ಒಂದೇ ನಿಮಿಷ, ರೆಸ್ಪೆಕ್ಟ್ ರೀ, ನಮ್ಮ ರೆಸ್ಪೆಕ್ಟ್ ಇದೆ. ಒಂದೇ ನಿಮಿಷ ನಮ್ಮದೇ ಪ್ಯಾನಲ್ ನಲ್ಲಿ ಕೂತ್ಕೊಂಡು ಲೈವ್ ಡಿಬೇಟ್ ನಲ್ಲಿ ಹೇಳಿದ್ರಿ, ಬಾಬರ್ಗೆ ತಾಕತ್ತಿದ್ದಾಗ ಮಂದಿರ ಒಡೆದು ಮಸೀದಿ ಕಟ್ಟದ, ಮೋದಿಗೆ ತಾಕತ್ತಿದೆ ಮಸೀದಿ ಒಡೆದು ಮಂದಿರ ಕಟ್ಟಿದ್ದಾರೆ, ಮುಂದೊಂದು ದಿವಸ ನಮಗೆ ತಾಕತ್ತು ಬರುತ್ತೆ ಮಂದಿರ ಒಡೆದು ಮಸೀದಿ ಕಟ್ತೀವಿ ಅಂತ ಒಂದೇ ಲೈವ್ ಡಿಬೇಟ್ ನಲ್ಲಿ ಮಾತಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅಂದ್ರೆ ಒಂದು ವಿಷಯ ಏನು ಗಮನಿಸಬೇಕಾಗಿರೋ ಸಂಗತಿ, ಬಾಬರ್ರು ರಾಮ ಮಂದಿರವನ್ನು ಒಡೆದೇ ಇದ್ದಿದ್ರೆ, ಅವನು ಮೀರ್ಬಾಕಿ ಒಡೆದೆ, ಬಾಬರ್ ನಾಮದಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ ನಾನು ಎಷ್ಟು ಮಂದಿರಗಳನ್ನು ಒಡೆದೆ ಅಂತ. ಯಾಕೆ ಒಡೆದೆ ಅಂತಲೂ ಹೇಳ್ಕೊಂಡಿದ್ದಾನೆ, ಒಡೆದಿರೋ ಕಾರಣಗಳನ್ನು ಹೇಳ್ಕೊಂಡಿದ್ದಾನೆ. ಕೇವಲ ಬಾಬರ್ ಒಬ್ಬನೇ ಒಡೆದಿದ್ದ, ಗಜ್ನಿ, ಗೋರಿ, ಔರಂಗಜೇಬು, ಟಿಪ್ಪು ಸುಲ್ತಾನ್ವರೆಗೂ ಇದೇ ಕೆಲಸ ಮಾಡಿದ್ದು. ಟಿಪ್ಪು ಸುಲ್ತಾನ್ವರೆಗೂ ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ಆಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಈಗೇನು ಜಾಮಿಯಾ ಮಸೀದಿ ಅಂತ ಕರೀತಾರಲ್ಲ ಅದೇ ಜಾಗನ ತೋರಿಸುತ್ತೆ ಇವತ್ತಿಗೂ ರೆಕಾರ್ಡಲ್ಲಿ. ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಒಂದು ಕೆಲಸ ಮಾಡೋಣ, ಒಂದು ಪುರಾತತ್ವ ಇಲಾಖೆಗೆ ಕಾಂಗ್ರೆಸ್ ಪಾರ್ಟಿಯೂ ಹೇಳಿ BJPನೂ ಹೇಳೋಣ, ಒಂದು ಸಮೀಕ್ಷೆ ನಡೆಸಿ ಅಂತ. ಅಲ್ಲಿ ದೇವಸ್ಥಾನಗಳ ಕುರುವು ಇಲ್ಲ ಅಂತ ಹೇಳಿದ್ರೆ ಆ ಜಾಮಿಯಾ ಮಸೀದಿಯಲ್ಲಿ ನಮ್ಮ ಕ್ಲೈಮೇ ಇಲ್ಲ. ಯಾರ್ಯಾರು ಹಿಂದೂ ಪರ ಸಂಘಟನೆಗಳಿದ್ದಾರೆ BJPಯೂ ಸೇರಿದಂತೆ ಅವ್ರಿಗೆ ನಾವು ಹೇಳ್ತೀವಿ, ನೋಡಿ ಇದು ಜಾಮಿಯಾ ಮಸೀದಿ, ಇದ್ರ ತಂಟೆಗೆ ಹೋಗಬೇಡಿ ಅಂತ ಹೇಳ್ತೀವಿ. ಹಿಂದೂ ಪರ ಕುರುಗಳು ಇದ್ದರೆ, ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಕ್ಷಮೆಯಾಚನೆ ಮಾಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ರಾಮ ನಮಗೂ ಪೂರ್ವಿಕ, ನಮಗೇನು ಬೇರೆ ಅಲ್ಲ. ಇಸ್ಲಾಂ ಹುಟ್ಟೋದಕ್ಕೆ ಸಾವಿರಾರು ವರ್ಷಗಳ ಮುಂಚೆನೇ 7080 ರಾಮನಿಗೆ ಪಟ್ಟಾಭಿಷೇಕ ಆಗಿ ಈ ವರ್ಷಕ್ಕೆ 7087ನೇ ವರ್ಷ ರಾಮನಿಗೆ ಪಟ್ಟಾಭಿಷೇಕ ಆಗಿ. ನಾಶವನ್ನು ಉದ್ದೇಶವಾಗಿ ಇಟ್ಕೊಳ್ಳದೆ ಇದ್ದಿದ್ರೆ 1000 ಮಸೀದಿಯನ್ನು ಹೊಸದಾಗಿ ಕಟ್ಟಿದ್ರು ನಮಗೇನೂ ಡಿಸ್ಪ್ಯೂಟ್ ಇಲ್ಲ. ಮಂದಿರವನ್ನು ಯಾಕೆ ಹೊಡೆದ್ರು? ಮಂದಿರ ಒಡೆದಿದ್ದ ಕಾರಣಕ್ಕೆ ಆ ಒಂದೊಂದು ಹೇಳಿಕೆಯ ಬಗ್ಗೆಯೂ ಕೂಡ ನಮ್ಗೆ ಆತಂಕ ನಿರ್ಮಾಣ ಆಗುತ್ತೆ. ಯಾಕೆ ಅಂದರೆ ತನಗೆ ಬಲ ಬಂದಾಗ ನಾಶ ಮಾಡಿದೆ, ನಾಶ ಮಾಡಿರೋ ಕಾರಣಕ್ಕೋಸ್ಕರ ನಮಗೆ ಭಯ. ನಾಶ ಮಾಡದೇ ಇದ್ದಿದ್ರೆ 1000 ಹೊಸ ಮಸೀದಿ ಕಟ್ಟಿದರೆ ನಾವು ಆನಂದ ಪಡ್ತಿದ್ವಿ, ಅದು ನಮ್ದಾಗ್ತಿತ್ತು. ಈಗ ಇನ್ನು 1000 ಹೊಸ ಮಸೀದಿಯನ್ನು ಕಟ್ಟಿ ನಮಗೇನು ದುಃಖ ಇಲ್ಲ. ಮಂದಿರವನ್ನು ಯಾಕೆ ನಾಶ ಮಾಡಿದ್ರು? ಇದನ್ನೇ ಜನ ನೋಡ್ತಾ ಇರೋದು. ಈಗ ಸೀತಾರಾಮ್ ಗೋಯಲ್ ಅವರು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂಥೇಳಿ ಅಂಕಿಅಂಶಗಳನ್ನು ಪ್ರತಿಯೊಂದನ್ನು ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ. 42,000ಕ್ಕೂ ಹೆಚ್ಚು ದೇವಾಲಯಗಳು ಮುಸಲ್ಮಾನರ ದಾಳಿಯ ಕಾರಣದಿಂದ ಅಖಂಡ ಭಾರತದಲ್ಲಿ ನಾಶವಾಗಿದ್ದಾವೆ. ಅಂದರೆ ಗಾಂಧಾರವೂ ಸೇರಿದಂತೆ, ಇವತ್ತಿನ ಆಫ್ಘಾನಿಸ್ತಾನವೂ ಸೇರಿದಂತೆ ಸಂಸ್ಕೃತಿಯೇ ನಾಶವಾಗಿದೆ. ಯಾಕೆ ಅಂತಂದರೆ ನಾಶವನ್ನು ತನ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಭಾಗವಾಗಿ ಇಟ್ಕೊಂಡ್ರ ಕಾರಣಕ್ಕೆ. ಸೃಷ್ಟಿಯನ್ನು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಭಾಗವಾಗಿ ಇಟ್ಕೊಂಡ್ರೆ ಯಾರೂ ಆತಂಕ ಪಡಬೇಕಾದ್ದಿಲ್ಲ. ನಾಶವನ್ನು ಮೂಲ ಸಿದ್ಧಾಂತವಾಗಿ ಇಟ್ಕೊಂಡ್ರ ಕಾರಣಕ್ಕೆ ನಾವು ಎಚ್ಚರ ವಹಿಸಲೇಬೇಕಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಸಿಟ್ರವರು ನೀವು ಹೆಂಗೆ ಮಾತಾಡ್ತೀರಿ? RSSನ ಸರಸಂಘ ಚಾಲಕರು ಹೇಳ್ತಾರೆ ಆಗಿದ್ದಾಗೋಗಿದೆ, ಪ್ರತಿ ಮಸೀದಿಯ ಕೆಳಗೂ ಶಿವಲಿಂಗವನ್ನು ಹುಡುಕೋದು ಬೇಡ ಅಂತ RSSನ ಸರಸಂಘ ಚಾಲಕರು ಹೇಳ್ತಾರೆ. ಅವ್ರು ದೊಡ್ಡ ನೀವು ನೋಡಿದ್ರೆ ನಾವೇನು ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಸರ್ವೆ ಮಾಡ್ಸೋಣ ಅಂತ ನಾವ್ ಹೇಳೋದು ಅವ್ರ ದೊಡ್ಡತನ. ವಾಸ್ತವಿಕ ಸಂಗತಿಯನ್ನ ಮನವರಿಕೆ ಮಾಡ್ಕೊಳ್ಳೋಕೆ ನಾನು ಶ್ರೀರಂಗಪಟ್ಟಣದ ಉದಾಹರಣೆಯನ್ನು ಕೊಟ್ಟೆ. ಒಂದು ಮನವರಿಕೆ ಮಾಡ್ಕೊಡೋ ದೃಷ್ಟಿಯಿಂದ, ಒಂದು ವಾಸ್ತವಿಕವಾಗಿರುವಂಥ ಸಂಗತಿಯನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆಲ್ಲವನ್ನೂ ಕೆದಕಬೇಕಾಗಿಲ್ಲ. ನಾವು ಕನಿಷ್ಠ ನಾವೇನು ಹೇಳ್ತಾ ಇದ್ದೀವಿ, ಕನಿಷ್ಠ 3 ಅಂತ ಕೇಳ್ತಾ ಇದ್ದೀವಿ. ಒಂದು ನಿಮಿಷ. ಈಗ
ಈಗ ಔರಂಗಜೇಬು ಅಲಂಗೀರ್ ನಾಮದಲ್ಲಿ ಔರಂಗಜೇಬಂದೇ ಬರವಣಿಗೆ ಇದೆ, ಯಾವ ಕಾರಣಕ್ಕೆ ಕಾಶಿಯ ವಿಶ್ವೇಶ್ವರ ಮಂದಿರವನ್ನು ನಾಶ ಮಾಡಿದೆ ಅಂತೇಳಿ ಅವ್ರು ಹೇಳಿರ್ಬೇಕಾದ್ರೆ ಇವತ್ತಿನ ಮುಸಲ್ಮಾನರಿಗೆ ಅನಿಸ್ಬೇಕಲ್ಲ ನಮ್ಮ ಪೂರ್ವಜ ಮಾಡಿದ್ದು ತಪ್ಪು. ನಿಮಗೆ ಕಾಶಿ ವಿಶ್ವನಾಥ ಒಬ್ಬ ಆರಾಧ್ಯ ದೈವ, ಹಾಗಾಗಿ ನಮ್ಮ ಪೂರ್ವಜರು ಮಾಡಿದ್ದ ತಪ್ಪಿಗೆ ಕ್ಷಮೆ ಇರಲಿ, ಅದು ನಮಗೆ ಬಿಟ್ಕೊಡ್ತೇವೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಹೃದಯ ವೈಶಾಲ್ಯತೆ ಅಂತ ಕರ್ಸ್ಕೊಳುತ್ತಲ್ವಾ. ಆವಾಗ ನಮಗನ್ಸುತ್ತೆ ನಾವು ಎಲ್ಲ ದುಡ್ಡು ಹಾಕಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟಬೇಕು, ನಮ್ಮ ಮುಸಲ್ಮಾನ್ ಬಾಂಧವರು ಆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಂಗಾಗಬೇಕು ಅಂತ ಅನಿಸುತ್ತಲ್ಲ. ಈಗ ನೀವು ಯಾವತ್ತಾರು ಒಮ್ಮೆ ಕಾಶಿಗೆ ಹೋಗಿ ಅಲ್ಲಿರುವಂಥ ಜ್ಞಾನವ್ಯಾಪಿ ಮಸೀದಿ ಅಂತ ಕರೀತಾರಲ್ಲ, ಅದನ್ನು ನೋಡಿ. ಅದನ್ನು ನೋಡಿದಾಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ, ಬಹಳ ಕಣ್ಣಿಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ದೇವಸ್ಥಾನವನ್ನು ಒಡೆದು ಗುಂಬಜ್ ಮಾತ್ರ ಕಟ್ಟಿದ್ದಾರೆ, ದೇವಸ್ಥಾನದ ಅವಶೇಷ ಹಾಗೇ ಇದೆ. ಅಲ್ಲಿ ಗೋಡೆಗಳ ಮೇಲೆ ದೇವಾಲಯಗಳ ಕೆತ್ತನೆಗಳೆಲ್ಲ. ಇದು ನಿಮಗೆ ಅನುಮಾನ ಬಂದರೆ ನಾವು ಹೇಳಿದ್ದು ಯಾವ ಸ್ಟೇಟ್ಮೆಂಟು ಬೇಡ. ಔರಂಗಜೇಬನ ಆತ್ಮಕಥೆ ಇದೆಯಲ್ಲ ಅದನ್ನು ನೋಡಿ, ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ ನಾನು ಇಸ್ಲಾಮಿಗಾಗಿ ಇದನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಿದ್ದು ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ನಾವು ಯಾರಲ್ಲ. ಅವ್ರು ಮಾಡಿದ ತಪ್ಪಿದ್ರೆ ತಪ್ಪೇ, ಅವತ್ತು ತಪ್ಪಿತ್ತು, ಇವತ್ತು ತಪ್ಪೇ. ಅದು ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಮತ್ತೆ ಅದೇ ಪಾಯಿಂಟಿಗೆ ಬರ್ಬೇಕಾಗತ್ತೆ. ಮತ್ತೆ ನಾನೇನು ಹೇಳಿದೆ ಸ್ವಾಮಿ ಇಷ್ಟೊತ್ತು. ಈಗ ಒಂದು ನಿಮಿಷ, ಕೆ ಮೊಹಮ್ಮದ್ ಅಂತ ಅವರು ಆರ್ಕಿಯಾಲಜಿಸ್ಟ್, ಅವರು ಏನೋ ಅಯೋಧ್ಯೆಯಲ್ಲಿ ಉತ್ಖನನ ಮಾಡಿದಂಥವ್ರು, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ದಟ್ ವಾಸ್ ಅ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಫಾರ್ ಮಿ. ಮಿಡಿವಿಯಲ್ ಪೀರಿಯಡ್ನಲ್ಲಿ ಭಾರತದಲ್ಲಿ ಇಸ್ಲಾಮಿನ ಹೆಸರಿನಲ್ಲಿ ಏನೇನಾಗಿದೆಯೋ ಬಹಳ ಅಂದರೆ ಹಾಲೋಕಾಸ್ಟ್ ಆಗೋಗಿದೆ. ಅದೆಲ್ಲದರನ್ನ ಭಾವನಾತ್ಮಕವಾಗಿ ಸರಿಪಡಿಸುವ ಉದ್ದೇಶದಿಂದ ಕಾಶಿ ಮತ್ತು ಮಥುರೆಗಳನ್ನು ಮುಸ್ಲಿಮರು ಬಿಟ್ಕೊಡ್ಬೇಕು, ಅದು 2 ಮಸೀದಿ ಬಿಟ್ಕೊಡ್ಬೇಕು. ಆ ನಂತರ ಇನ್ಯಾವ ಮಸೀದಿಯ ಸುದ್ದಿಗೂ ಬರೋದಿಲ್ಲ ಅಂತ ಹಿಂದೂಗಳಿಂದ ಭಾಷೆ ತಗೊಳ್ಬೇಕು ಅಂತಾರೆ. ನಿಮ್ಮ ಒಪಿನಿಯನ್ ಏನು ಆ್ಯಸ್ ಅನ್ ಯಂಗ್ ಏನೋ ಒಬ್ಬ ಯುವಕನಾಗಿ ನಿಮ್ಮ ಒಪಿನಿಯನ್ ಏನು? ಸರ್ ನೋಡಿ, ಇದೇ ಮಾತು ಸ್ವಲ್ಪ ವರ್ಷ ಹಿಂದೆ ಏನಂದ್ರೆ ಒಂದು ರಾಮ ಮಸೀದಿ ಒಂದು ಬಿಟ್ಕೊಟ್ಬಿಡಿ ಮತ್ತೆ ನಾವು ಕೇಳಲ್ಲ. ಕಾಶಿ ಮಥುರಾ ಅಯೋಧ್ಯೆ ಹ್ಯಾಸ್ ಬೀನ್ ದೇರ್. ನೋಡಿ ಸರ್, ಸ್ವಲ್ಪ ವರ್ಷದ ಹಿಂದೆ ಈ ಮಾತಿತ್ತು, ಕಾಶಿ ಮಥುರಾ ಅಯೋಧ್ಯೆ ಅವ್ರ ಬಾಬರಿ ಮಸೀದ್ ಬಿಟ್ಕೊಟ್ಬಿಟ್ರೆ ನಾವೇನ್ ಕೇಳಲ್ಲ ಅಂತ. ಸುಪ್ರೀಂ ಕೋರ್ಟ್ ನಾವೇನ್ ಎಕ್ಸೆಪ್ಟ್ ಮಾಡಿದ್ವಿ? ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ, ನಮ್ ಸಪೋರ್ಟಿಗೆ ಬಂದ್ರು ವಿ ವಿಲ್ ಎಕ್ಸೆಪ್ಟ್, ನಮ್ಮ ಅಪೋಸಿಟ್ ಬಂದ್ರು ವಿ ವಿಲ್ ಎಕ್ಸೆಪ್ಟ್. ಯಾಕಂದ್ರೆ ನಮಗೆ ನಮ್ಮ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೇಕು, ನಮ್ಮ ದೇಶ ಡೆವಲಪ್ ಆಗಬೇಕು, ಅದು ನಮ್ಮ ಮೇನ್ ಉದ್ದೇಶ. ಯಾರಿಗೆ ಬಿಡ್ತೀರಿ ಇಂಥ ಬುರುಡನ ಬಂದು ನನ್ನ ಹತ್ರ? ಅಲ್ಲ, ಒಂದೇನಂದ್ರೆ ಆವಾಗ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ರೆ, ಒಂದು ನಿಮಿಷ, ಒಂದು ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ರೆ ಹಿಂದಿನವರ ತಪ್ಪನ್ನ ಸರಿಪಡಿಸ್ಕೊಳ್ಳೋಕ್ಕಿರುವಂಥ ಒಂದು ಅವಕಾಶವನ್ನು ನೀವು ಕಳ್ಕೊಳ್ತೀರಿ. ಒಂದು ಉದಾರತೆಯ ಪ್ರದರ್ಶನ ಅಂತ ಆಗಲ್ಲ. ಹಿಂದಾಗಿರೋ ತಪ್ಪಿಗೆ ಒಂದು ಸರಿಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಮತ್ತು ನಮ್ಮ ಹೃದಯ ವೈಶಾಲ್ಯತೆಯ ಪ್ರದರ್ಶನ ಅಂತ ಆಗೋದಿಲ್ಲ. ನ್ಯಾಯಾಲಯದ ಜಡ್ಜ್ಮೆಂಟ್ ಆಗುತ್ತೆ. ಅವಾಗ ನ್ಯಾಯಾಲಯದ ಜಡ್ಜ್ಮೆಂಟ್ 42,000 ಮಂದಿರಗಳಿಗೂ ನಾವು ಕ್ಲೈಮ್ ಇದ್ದೇ ಇದೆ. ನ್ಯಾಯಾಲಯವೇ ತೀರ್ಪು ಕೊಡಬೇಕು ಅನ್ನೋದಾದರೆ ನಾವೀಗ 1991 ಆ್ಯಕ್ಟ್ ಇದೆಯಲ್ಲ, 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆಯಲ್ಲ, ಆ ಆ್ಯಕ್ಟ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ನ್ಯಾಯ, ನಿಮಗೆ ಉದಾರತೆ ಇಲ್ಲದೆ ಇದ್ದರೆ 42,000 ದೇವಾಲಯಗಳಿಗೂ ನಮ್ಮ ಕ್ಲೈಮ್ ಇದ್ದೇ ಇದೆ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್.